ನಮಸ್ತೆ ವೀಕ್ಷಕರೇ, ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕನ್ನಡಕ. ಇವತ್ತು ನಮ್ಮ ಜೊತೆ ಹಲ್ಲಿನ ಹುಳುಕು ಅನ್ನುವಂಥ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿರುವವರು 25 ವರ್ಷಗಳಿಂದ ದಂತ ಚಿಕಿತ್ಸೆಯಲ್ಲಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಡಾಕ್ಟರ್ ಸತ್ಯನಾರಾಯಣ ಸರ್ ನಮ್ಮ ಜೊತೆಗಿದ್ದಾರೆ. ಮೊದಲನಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಆ್ಯಂಡ್ ಹಲ್ಲಿನ ಹುಳುಕು ಯಾವ ರೀತಿ ಆಗುತ್ತೆ, ಹಲ್ಲಿನಿಂದ ಯಾವ ರೀತಿ ಸಮಸ್ಯೆಗಳು ಬರುತ್ತೆ, ಚಿಕ್ಕ ಮಕ್ಕಳಲ್ಲಿ ಹಲ್ಲಿನ ಹುಳುಕು ಅನ್ನುವಂಥದ್ದು ಯಾತಕ್ಕಾಗಿ ತುಂಬ ಕಾಡುತ್ತೆ, ಇದೆಲ್ಲದರ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಎಲ್ಲರಿಗೂ ನನ್ನ ವಂದನೆಗಳು. ಸರ್, ಮೊದಲನೇದಾಗಿ ಈ ಹಲ್ಲಿನ ಹುಳುಕು ಅಂತದ್ದು ಈಗ ಸಾಮಾನ್ಯವಾಗಿ ಎಲ್ಲ ಮಕ್ಕಳನ್ನ ಕೂಡ ಕಾಡ್ತಾ ಇದೆ ಆ್ಯಂಡ್ ದೊಡ್ಡವರನ್ನು ಕೂಡ ಕಾಡ್ತಾ ಇದೆ. ಹಲ್ಲಿನ ಹುಳುಕು ಮಾತಾಡೋದಕ್ಕಿಂತ ಮುಂಚೆ ಈ ಚಿಕ್ಕ ಮಕ್ಕಳಿಗೆ ಹಲ್ಲು ಯಾವ ವರ್ಷದಲ್ಲಿ ಬರಲಿಕ್ಕೆ ಶುರು ಆಗುತ್ತೆ ಅಂತ ಹೇಳಿ? ಹಲ್ಲಿನ ಬರುವಿಕೆಯ ಸಮಯ ಸಾಧಾರಣವಾಗಿ ಒಂದು 6 ತಿಂಗಳಿಂದ 1 ವರ್ಷ ಅಂತ ತಿಳ್ಕೊಬೋದು. ಯಾಕಂದರೆ ಎಲ್ಲರಿಗೂ ಒಂದೇ ರೀತಿಯಾಗಿ ಬರಲ್ಲ. ಅವರ ಬೆಳವಣಿಗೆಯ ಆಧಾರದಲ್ಲಿ ಅದರ ಎರಪ್ಷನ್ ಡೇಟ್ ಇರುತ್ತೆ. ಅಂದಾಜು ಸಮಯ ಒಂದು 8 ತಿಂಗಳು 1 ವರ್ಷದವರೆಗೆ ಸಾಮಾನ್ಯ ಜನರಿಗೆ ಹಾಗೆ ಬರುತ್ತೆ. ಓಕೆ ಡಾಕ್ಟರ್, ಈ ಹಲ್ಲು ಈ ಬರುವ ಟೈಮಲ್ಲೇ ಈ ಹಲ್ಲಿನ ಹುಳುಕೆಲ್ಲ ಸ್ಟಾರ್ಟ್ ಆಗಿರತ್ತಾ ಅಥವಾ ನಂತರ ಬರುವಂಥದ್ದು? ಅದು ಈ ಹಲ್ಲಿನ ಹುಳುಕು ಅನ್ನುವಂಥದ್ದು ಆನುವಂಶಿಕ ಅಥವಾ ನಮ್ಮ ಹೆರಿಡಿಟರಿ ಒಂದು ದೊಡ್ಡ ಪಾತ್ರ ವಹಿಸ್ತದೆ. ಮತ್ತೆ ನಮ್ಮ ಜೀವನ ಶೈಲಿ, ನಾವು ತಿನ್ನುವ ಆಹಾರ, ನಾವು ಬದುಕುವ ರೀತಿ, ಮತ್ತು ನಾವು ಆ ಹಲ್ಲಿನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವರಿಗೆ ಹೈ ರಿಸ್ಕ್ ಅಂತ ಅಂತೀವಿ ನಾವು. ಈ ಹುಳುಕು ಬರುವಂತಹ ಚಾನ್ಸಸ್ ಬಹಳ ಜಾಸ್ತಿ ಇರ್ತದೆ. ಹೈ ರಿಸ್ಕ್ ಪೇಷಂಟ್ಸಿಗೆ, ಅವರಿಗೆ ಪ್ರಾರಂಭದಲ್ಲಿ ಹಲ್ಲು ಬರುವಾಗಲೇ ಹುಳುಕಾಗಿರೋ ಬಹಳಷ್ಟು ಕೇಸಸ್ ಇದೆ. ಹೆಚ್ಚಾಗಿ ಮಕ್ಕಳು ಹಾಲು ಕುಡಿದು ಮಲಗುವುದು ಅಥವಾ ಕೆಲವರು ನಿದ್ರೆ ಮಾಡಲ್ಲ, ಆಗ ಹಾಲು ಕುಡಿಸೇ ಮಲಗಬೇಕು. ಆ ನಿದ್ರೆಯಲ್ಲಿ ಹಾಲು ಕುಡಿಯೋದು, ಅದರಿಂದಾಗಿ ನರ್ಸಿಂಗ್ ಬಾಟಲ್ ಕೇರಿಸ್ ಅಂತ ಬರುತ್ತೆ. ಸಣ್ಣ ಮಕ್ಕಳೆಲ್ಲ ಅದು ಹೆಚ್ಚಾಗಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಹುಟ್ಟಿದ ತಕ್ಷಣ ಹಲ್ಲು ಬರುವ ಟೈಮಲ್ಲಿ ಆ ಥರ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ, ಮತ್ತೆ ಆ ಥರ ಆಗುತ್ತೆ ಅಂತ ಹೇಳಿ. ಡಾಕ್ಟರ್, ಈಗ ಆ ಥರ ಆಗುವ ಆ ಟೈಮಲ್ಲಿ ಈಗ ಈ ಪೇರೆಂಟ್ಸ್ಗಳು ಯಾವ ರೀತಿ ಜಾಗ್ರತೆ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳಲ್ಲಿ ಆ ಥರ ಆಗಬಾರ್ದು ಅಂತ ಹೇಳಿದರೆ? ಒಂದು ಅಂದರೆ ಬ್ರಷಿಂಗ್ ಟೆಕ್ನಿಕ್ ಅಂತೀವಿ ನಾವು, ಅಥವಾ ಹಲ್ಲುಗಳನ್ನು ಚೆನ್ನಾಗಿಟ್ಟುಕೊಳ್ಳುವಂಥ ಒಂದು ಅಭ್ಯಾಸ. ಅದು ಸಣ್ಣಂದಿರಿಂದಲೇ ನಾವು ಮಾಡಬೇಕಾಗ್ತದೆ ಮಕ್ಕಳಿಗೆ. ಮೊದಲಿಗೆ ನಾವು ಮಾಡಬೇಕು, ನಾವು ಮಾಡಿ ಹೇಳಬೇಕು, ನಾವು ಮಾಡಬೇಕು, ಮತ್ತು ಅದನ್ನು ಮಕ್ಕಳು ಫಾಲೋ ಮಾಡ್ತಾರೆ. ಟೆಲ್, ಶೋ ಆ್ಯಂಡ್ ಡು, ಇದು ಮಾತ್ರ ಮಕ್ಕಳಲ್ಲಿ ಹೆಚ್ಚಾಗಿ ವರ್ಕ್ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಆ ಚಿಂತನೆ ಇದ್ದರೆ ಮಕ್ಕಳಿಗೆ ಅದು ಸುಲಭವಾಗಿ ನಾವು ಕಲಿಸ್ಬೋದು. ನಾವು ಬ್ರಷ್ ಮಾಡು ಅನ್ನೋದು ನಾವು ಮಾಡಲ್ಲ, ಮಕ್ಕಳು ಅದನ್ನು ಫಾಲೋ ಮಾಡೋದಿಲ್ಲ. ಸಣ್ಣ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅವರಿಗೆ ಅಷ್ಟು ಚಿಂತನೆ ಮಾಡುವಂಥ ಇದು ಇರೋದಿಲ್ಲ. ಈಗ ಹಲ್ಲು ಬರೋದಂದರೆ ಈಗ ಒಂದು 2.5 ವರ್ಷಕ್ಕೆ ಸಾಧಾರಣ ಎಲ್ಲ ಹಲ್ಲುಗಳು ಬರ್ತವೆ. ಆ ಟೈಮ್ ಅದರ ಮಗುವನ್ನು ನೋಡ್ಕೊಳ್ಳೋರು ತಾಯಿ ಅಥವಾ ಯಾರು ನೋಡ್ಕೊಳ್ತಾರೆ, ಅವರು ಅದರ ಕಾಳಜಿ ವಹಿಸಬೇಕು. ಕೆಲವರು ಬ್ರಷ್ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಿದ್ರೆ ಬಟ್ಟೆಯಲ್ಲಿ ಒಂದು ನೀರು ಮಾಡಿ ಬಟ್ಟೆಯನ್ನು ಅದ್ದಿ ನೀರಲ್ಲಿ ಅದರಿಂದ ಬರೆಸಿದ್ರೂ ಪರವಾಗಿಲ್ಲ. ಬ್ರಷ್ ಬಿಡೋದಿಲ್ಲ ಅಂದರೆ ಆ ಥರ. ಅದೇ ಹಾಲು ಕುಡ್ದಾಗೆ ಆ ನಿದ್ರೆಯಲ್ಲಿ ತಿಂದ ಆಹಾರ ಹಲ್ಲಿನ ಮೇಲೆ ಅಂಟ್ಕೊಂಡು ನಿಲ್ಬಾರ್ದು. ಇದನ್ನು ಜಾಗ್ರತೆ ವಹಿಸಿದರೆ ಇದನ್ನು ತುಂಬ ಕಡಿಮೆ ಮಾಡ್ಬೋದು. ಈ ತಿಂದ ಆಹಾರ ಹಲ್ಲಿನಲ್ಲಿ ಅಂಟ್ಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಗಳು ಶುರುವಾಗತ್ತೆ ಅಂತ ಹೇಳಿ. ಕೆಲವೊಂದು ಮಾತುಗಳು ಹೇಳ್ತಾರೆ ಡಾಕ್ಟರ್, ಈ ಚಾಕ್ಲೇಟ್ಸ್ಗಳೆಲ್ಲ ತಿನ್ನೋದ್ರಿಂದ ಈ ಹಲ್ಲಿನ ಹುಳುಕು ಜಾಸ್ತಿ ಆಗುತ್ತೆ ಅಂತ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ? ಇದು ಒಂದು ಕಾರಣ ಸಹ ಹೌದು. ಯಾಕಂದರೆ ಕಾರ್ಬೋಹೈಡ್ರೇಟ್ಸ್ ಅಥವಾ ಈ ಸ್ಟಾರ್ಚ್ ಅಂತೀವಿ ನಾವು, ಅಂಟ್ಕೊಳ್ಳೋ ಪದಾರ್ಥಗಳು ನಾವು ಮೊದಲಿನ ಆಹಾರಕ್ಕೆ ನಾವು ಈಗ ತುಲನೆ ಮಾಡಿದರೆ ನಮ್ಮಲ್ಲಿ ರಿಫೈನ್ಡ್ ಫುಡ್ ಜಾಸ್ತಿ. ಈಗ ಮೊದಲು ಇಡೀ ಹಣ್ಣು ಅಥವಾ ಅಂಥ ಆಹಾರಗಳೇ ಜಾಸ್ತಿ ಸಿಗ್ತಿತ್ತು ನಮಗೆ. ಈ ಬೇಕರಿ ಪ್ರಾಡಕ್ಟ್ಸ್ ನಮ್ಮ ಅಥವಾ ಮೊದಲಿನ ಕಾಲದಲ್ಲಿ ಅದು ಬಹಳ ಕಡಿಮೆ ಇತ್ತು. ಆಹಾರವೇ ಕಡಿಮೆ ಇತ್ತು. ಆಹಾರಕ್ಕೆ ಆಗ ಹಸಿವಾದಾಗ ತಿನ್ನುವಂಥ ಕ್ರಮ. ಈಗ ಏನಂದರೆ ಅದೊಂದು ನಾವು ಟಿವಿ ನೋಡುವಾಗ ತಿಂತೀವಿ ಅಥವಾ ಮಾತಾಡುವಾಗ, ಇದು ಆವಾಗ ನಾವು ತಿಂತಾ ಇರ್ತೀವಿ. ಮಕ್ಕಳಿಗೂ ಹಾಗೆ. ಆದರೆ ಸಣ್ಣ ಮಕ್ಕಳಿಗೆ ಒಂದು 3 ಗಂಟೆಗೆ 2 ಗಂಟೆಗೊಮ್ಮೆ ಫೀಡಿಂಗ್ ಬೇಕಾಗ್ತದೆ. ಅದರ ಒಟ್ಟಿಗೆ ನೀರು ಅಥವಾ ಬೇರೆ ಇದರಿಂದ ಇದನ್ನು ಹಲ್ಲಿನ ಮೇಲ್ಭಾಗ ಸ್ವಚ್ಛ ಆದರೆ ಈ ಸಾಧ್ಯತೆಗಳು ತುಂಬ ಕಡಿಮೆ ಆಗ್ತದೆ.
ಓಕೆ ಡಾಕ್ಟರ್. ಈಗ ಯೂಶ್ವಲಿ ನೀವು ಹೇಳಿದ್ರಿ ಹಾಲು ಹಲ್ಲು ಬರುವ ಈ ಸಮಯ ಹೇಳಿದ್ರಿ. ಈಗ ದೊಡ್ಡವರಿಗೆ ಈಗ ಕೆಲವೊಂದು ವಯಸ್ಸಿಗೆ ಬರುವಾಗ ಒಂದು ಹಲ್ಲು ಬರುತ್ತೆ, ಹಲ್ಲು ಬರುವಾಗ ಈ ನೋವು ಜಾಸ್ತಿ ಕಾಣಿಸಿಕೊಳ್ಳುತ್ತೆ. ಹಾಗೆ ಈ ಚಿಕ್ಕ ಮಕ್ಕಳಿಗೂ ಕೂಡ ಹಲ್ಲು ಬರುವ ಟೈಮಲ್ಲಿ ನೋವು ಕಾಣಿಸಿಕೊಳ್ತದ ಅಂತ ಹೇಳಿ? ಬಹಳ ಕಡಿಮೆ. ಕೆಲವರಿಗೆ ಈ ಹೊಟ್ಟೆ ನೋವು ಬರುತ್ತೆ ಅಥವಾ ಲೂಸ್ ಮೋಷನ್ ಅಂಥದ್ದೆಲ್ಲ ಕೆಲವರು ಹೇಳ್ತಾರೆ. ಜ್ವರ ಕೆಲವು ಮಕ್ಕಳಿಲ್ಲ, ಆದರೆ ತುಂಬ ಕಡಿಮೆ. ನಿಮ್ಮ ಬುದ್ಧಿ ಹಲ್ಲು ಹುಟ್ಟುವಾಗ ಏನು ಲಕ್ಷಣಗಳು ಇರ್ತಾವೋ ಆ ಲಕ್ಷಣಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು ಅಷ್ಟು. ಓಕೆ ಡಾಕ್ಟರ್. ಈಗ ಹಾಲು ಹಲ್ಲು ಈ ಬಂದಾದ್ಮೇಲೆ ಈ ಹೋಗುವ ಸಮಯ ಕೂಡ ಇರುತ್ತೆ, ಅಂದರೆ ಹಾಲು ಹಲ್ಲು ಹೋದ್ಮೇಲೆ ಇನ್ನೊಂದು ಹೊಸ ಬೇರೆ ಹಲ್ಲು ಬರುತ್ತೆ. ಈ ಹಾಲು ಹಲ್ಲು ತೆಗೆಯದೆ ಇನ್ನೊಂದು ಹಲ್ಲು ಬಂದರೆ ಏನು ಪರಿಣಾಮ ಬೀಳುತ್ತೆ ಅಂತ ಹೇಳಿ? ಅಂದರೆ ಈಗ 20 ಹಾಲು ಹಲ್ಲುಗಳು ಇರ್ತದೆ ಸಾಮಾನ್ಯ ಮಕ್ಕಳಲ್ಲಿ. 20ರ ನಂತರ ಹಿಂದೆ ಫಸ್ಟ್ ದವಡೆ ಅಥವಾ ಮೊದಲನೇ ದವಡೆ, ಎರಡನೇ ದವಡೆ, ಮೂರನೇ ದವಡೆ, 3 ದವಡೆಗಳು ಬರೋದು ಮತ್ತೆ. ಸೊ 20 ಹಲ್ಲುಗಳು ಬಿದ್ದು ನಮಗೆ ಪ್ರೀಮೊಲಾರ್ಸ್ ಅಂತೀವಿ ನಾವು. ಪ್ರೀಮೊಲಾರ್ಸ್ ಆ ದವಡೆಗಳ ಜಾಗವನ್ನು ತಗೊಳ್ತವೆ. ಫಸ್ಟ್ ಪ್ರೀಮೊಲಾರ್, ಸೆಕೆಂಡ್ ಪ್ರೀಮೊಲಾರ್, ಮತ್ತೆ ಇನ್ಸೈಸರ್ಸ್, ಮತ್ತೆ ಕೆನೈನ್ ವರೆಗೆ ಅದೆಲ್ಲ ರಿಪ್ಲೇಸ್ ಆಗ್ತದೆ. ಸೊ ಹಾಲು ಹಲ್ಲು ಬೀಳದೆ ಕೆಲವೊಮ್ಮೆ ಈಗ ಹೆಚ್ಚಾಗಿ ಆ ಕೆಳಗಿನ ಹಲ್ಲುಗಳು, ಎದುರಿನ ಹಲ್ಲುಗಳು ಅದು ಒಳಗಿಂದ ಬರ್ತವೆ. ಆವಾಗ ನಾವು ಜಾಗ ಮಾಡಿಕೊಡೋದು ಉತ್ತಮ. ಯಾಕಂತ ಹೇಳಿದ್ರೆ ಆ ಹೋಗದಿರೋ ಹಲ್ಲನ್ನು ಕಿತ್ತು ಆ ಬರೋ ಹಲ್ಲಿಗೆ ಜಾಗ ಮಾಡಿಕೊಟ್ರೆ ಮುಂದೆ ಈ ವಕ್ರದಂತ ಚಿಕಿತ್ಸೆ ಅಂಥದನ್ನೆಲ್ಲ ಅದರ ಕ್ಲಿಷ್ಟತೆಯನ್ನು ಕಡಿಮೆ ಮಾಡ್ಕೊಳ್ಬೋದು, ಸುಲಭವಾಗಿ ಕರೆಕ್ಟ್ ಮಾಡ್ಕೊಳ್ಬೋದು. ಓಕೆ ಡಾಕ್ಟರ್. ಈಗ ಹಾಲು ಹಲ್ಲು ಅಂದರೆ ಇದ್ದು ಬೇರೆ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಅಂದರೆ ಹಾಲು ಹಲ್ಲು ಹಾಗೆ ಇದ್ದರೆ ಬೇರೆ ಜಾಗದಲ್ಲಿ ಬೇರೆ ಹಲ್ಲು ಬರುವಂಥದ್ದು ಈ ಥರ ಎಲ್ಲ ಆದರೆ? ಆ ಥರ ಸ್ವಲ್ಪ ಮಟ್ಟಿಗೆ ಹೌದು. ಅದು ತೆಗೆಯದೆ ಬಿಟ್ಟರೆ ಅದರ ಬರುವ ಅದಕ್ಕೆ ಅದು ಅಡ್ಡ ಆಗಿರೋದ್ರಿಂದ ಅದು ಹುಟ್ಟುವ ಜಾಗ ಹೊಸ ಹಲ್ಲುಗಳು ಅಲ್ಲೇ ಉಳಿದು ಬಿಡ್ತವೆ, ಅದರ ಕರೆಕ್ಟ್ ಪೊಸಿಷನ್ಗೆ ಬರುವುದಿಲ್ಲ. ಹಾಗಾಗಿ ಅದು ಮುಖ್ಯ. ನಾವು ಕರೆಕ್ಟ್ ಸರಿಯಾದ ಸಮಯಕ್ಕೆ ಅದನ್ನು ಕೀಳಿಸ್ಬೇಕು. ಓಕೆ ಡಾಕ್ಟರ್. ಇದೀಗ ಈ ಚಿಕ್ಕ ಮಕ್ಕಳೆಲ್ಲ ಹಲ್ಲು ಬರುವಂತಹ ಸಮಯದಲ್ಲಿ ಕಚ್ಚಲಿಕ್ಕೆಲ್ಲ ಶುರು ಮಾಡ್ತಾರೆ, ಟೀತಿಂಗ್ ಪ್ರಾಬ್ಲಮ್ ಅಂತ ಇರುತ್ತೆ. ಅದು ನಮ್ಮ ದೇಹದ ಒಂದು ಏನು ಹೇಳ್ತೀವಿ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅಂತ. ಅದು ನಾವು ಹೆಚ್ಚಾಗಿ ಹೇಳ್ಕೊಡೋ ಅಗತ್ಯ ಇಲ್ಲ. ಮಕ್ಕಳು ಕಚ್ಕೊಳ್ತಾರೆ, ಇದು ಮಾಡ್ತಾರೆ, ಅದು ತನ್ನಷ್ಟಕ್ಕೆ ಆ ಸ್ಕಿನ್ ಹರಿದು ಹೊಸ ಹಲ್ಲು ಬರುತ್ತೆ. ಸೊ ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ಸ್ ಅನ್ನೋಂಥದ್ದು ಇಲ್ಲ? ಅದೇನಿಲ್ಲ, ಅದು ನ್ಯಾಚುರಲ್. ಓಕೆ ಡಾಕ್ಟರ್. ಈಗ ಈ ಹಲ್ಲು ಹುಳುಕು ಅನ್ನೋಂಥದ್ದು ಆದಮೇಲೆ ಸೊ ಮಕ್ಕಳಿಗೀಗ ಈ ಹಲ್ಲಿನಲ್ಲಿ ಹಲ್ಲು ಹುಳುಕು ಅಂತ ಬಂದ ಮೇಲೆ ಈಗ ಹೊಸ ಹಲ್ಲಿನಲ್ಲಿ ಅದೇ ರೀತಿಯಾಗಿ ಮುಂದುವರಿಲಿಕ್ಕೆ ಚಾನ್ಸಸ್ ಇದೆಯಾ? ಇಲ್ಲ, ಅಂಥ ಚಾನ್ಸಸ್ ಇದ್ರ ಹಲ್ಲು ಹುಳುಕಾಗಿದೆ ಅಂತೇಳಿ ಹೊಸ ಹಲ್ಲುಗಳಿಗೆ ಹುಳುಕು ಆಗಬೇಕು ಅಂತೇನಿಲ್ಲ. ಆದರೆ ಆ ಪರಿಸ್ಥಿತಿಗಳು ಹಾಗೆ ಉಳಿದ್ರೆ ಅದು ಕಂಟಿನ್ಯೂ ಆಗ್ತದೆ. ಯಾಕಂದರೆ ಸಣ್ಣ ಮಕ್ಕಳಲ್ಲಿ ಅವರು ಕೇಳೋದಿಲ್ಲ, ಅವರಿಗೆ ಅದು ಅರ್ಥ ಆಗೋದಿಲ್ಲ. ಆದರೆ ಹೊಸ ಹಲ್ಲು ಬರುವಾಗ ಹೆಚ್ಚಿನ ಮಕ್ಕಳಿಗೆ ಆ ಚಿಂತನೆ ಇರ್ತದೆ, ಅವರಿಗೆ ಅರ್ಥ ಆಗ್ತದೆ. ಸೊ ಅಲ್ಲಿ ನಾವು ಪೋಷಕರಾಗಿ ನಾವು ಅವರನ್ನು ಸರಿಯಾಗಿ ಏನು ಮಾಡಬೇಕು ಅಂತ ಹೇಳಿದರೆ ಅಥವಾ ನಾವು ಮಾಡಿ ತೋರಿಸಿ ಈಗ ಅವರನ್ನು ಸರಿಯಾಗಿ ಹ್ಯಾಬಿಟ್ಸ್ ಅಂತೀವಿ ಅದನ್ನು ನಾವು ಬೆಳೆಸಿದರೆ, ಈಗ ರಾತ್ರಿ ಎಲ್ಲ ತಿಂದಾದ್ಮೇಲೆ ಒಮ್ಮೆ ಚೆನ್ನಾಗಿ ಹಲ್ಲು ತಿಕ್ಕಿ ಕ್ಲೀನ್ ಮಾಡಿ ಮಲಗೋದು, ಅದೊಂಥರ ಹ್ಯಾಬಿಟ್ ಆಗಬೇಕು. ಅದು ಯಾವ ದಿನ ಆದರೂ ಒಂದೇ ಲೆಕ್ಕ, ನೀವು ಎಲ್ಲಿ ಹೋದ್ರು ಎಲ್ಲಿದ್ರು ಇದು ಮಾಮೂಲಿ ಕ್ರಮ. ಆ ಥರ ಆದರೆ ಈ ಸಮಸ್ಯೆಗಳೆಲ್ಲ ಇರೋದಿಲ್ಲ. ಓಕೆ ಡಾಕ್ಟರ್. ಹಾಗಿದ್ರೆ ಈ ಹಲ್ಲಿನ ಹುಳುಕು ಅನ್ನೋಂಥದ್ದು ಒಂದ್ಸಲ ಬಂದ ಮೇಲೆ ಸೊ ಈಗ ಬೇರೆ ಹಲ್ಲು ಬಂದಾದ್ಮೇಲೆ ಕೂಡ ಹಲ್ಲಿನ ಹುಳುಕು ಒಂದ್ಸಲ ಬಂದ ಮೇಲೆ ಸೊ ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಕ್ರಮ ತಗೊಳ್ಬೋದಾ? ಅಂದರೆ ಅದು ಕರೆಕ್ಟ್ ಮಾಡಲಿಕ್ಕೆ ಅಥವಾ ಇಲ್ಲದಿದ್ದರೆ ಆ ದವಡೆನ ಕೀಳಲೇಬೇಕಾಗತ್ತಾ ಅಂತ? ಇಲ್ಲ, ದಂತವೈದ್ಯರಲ್ಲಿ ನೀವು ತೋರಿಸಿದಾಗ ನಿಮಗೆ ಅದರ ಡ್ಯಾಮೇಜ್ ಎಷ್ಟು ಜಾಸ್ತಿ ಇದೆ ಅದರ ಮೇಲೆ, ಅದಕ್ಕೆ ಹುಳುಕಲು ಎಷ್ಟು ಆಳಕ್ಕೆ ಹೋಗಿದೆ ಅದರ ಮೇಲೆ ಬೇರೆ ಬೇರೆ ಚಿಕಿತ್ಸೆಗಳಿವೆ. ಅದರ ಮೇಲೆ ಅವರು ನಿರ್ಧಾರ ತಗೊಂಡು ಮಾಡ್ತಾರೆ. ರೂಟ್ ಕೆನಾಲ್ ಇರ್ಬೋದು, ಫಿಲ್ಲಿಂಗ್ ಇರ್ಬೋದು, ಕೆಲವೊಮ್ಮೆ ಪಿಟ್ ಆ್ಯಂಡ್ ಫೀಚರ್ ಸೀಲೆಂಟ್ ಅಂತ ಮಾಡ್ತೇವೆ ನಾವು. ಅದರಲ್ಲಿ ಹಲ್ಲಿನ ಮೇಲ್ಪದರದಲ್ಲಿ ಇರುವ ಆ ಇಂಪರ್ಫೆಕ್ಷನ್ಸ್ ಅಥವಾ ಒರಟು ಭಾಗ ಅದರ ಮೇಲೆ ಒಂದು ಸಿಮೆಂಟ್ ಅಥವಾ ಯಾವುದ ಲೇಯರ್ ಮಾಡಿಬಿಟ್ರೆ ಸಮಸ್ಯೆಗಳು ಇರುವುದಿಲ್ಲ. ಅಲ್ಲಿ ತಿಂದ ಆಹಾರ ಅಂಟ್ಕೊಳ್ಳೋದಿಲ್ಲ, ಹುಳುಕಾಗೋ ಸಾಧ್ಯತೆಗಳು ಕಡಿಮೆ ಇರ್ತವೆ. ಸೊ ಈ ರೂಟ್ ಕ್ಯಾನಲ್ ಅಂದರೆ ಯಾವ ರೀತಿ ಡಾಕ್ಟರ್? ಈಗ ಅದು ನರಚಿಕಿತ್ಸೆ ಅಂತ ಕರಿತೀವಿ. ಅಂದರೆ ಹಲ್ಲಿನಲ್ಲಿ 3 ಪದರಗಳಿರ್ತವೆ. ಈಗ ಎನಾಮಲ್ ಅಂತೀವಿ, ಒಳಗೆ ಡೆಂಟಿನ್ ಅಂತೀವಿ, ಒಳಗಡೆ ಪಲ್ಪ್ ಅಂತೀವಿ. ಯಾವಾಗ ಹುಳುಕು ನಮ್ಮ ಹಲ್ಲಿನ ನರದ ಒಳಗೆ ಮುಟ್ಟತ್ತಾ ಆವಾಗ ನಮಗೆ ನೋವು ಕಾಣಿಸ್ಕೊಳ್ಳಿ. ಮೊದಲಿಗೆ ನೋವು ಕಾಣಿಸ್ತದೆ ನಿಮಗೆ. ಜುಮ್ ಅನ್ನೋದು, ಈಗ ಸಿಹಿ ಪದಾರ್ಥ ಅಥವಾ ತಣ್ಣಗೆ ಪದಾರ್ಥ ತಿನ್ನುವಾಗ ಒಂಥರ ಜುಮ್ಮ ಅನ್ನೋದು ಇದೆಲ್ಲ ಸಾಮಾನ್ಯ. ಮತ್ತೆ ಮತ್ತೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ.
ಮತ್ತು ಆ ನರಕ್ಕೆ ತಾಗಿದಾಗ ನಿಮಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಅದೊಂದು ಅದರ ಸಾಮಾನ್ಯ ಲಕ್ಷಣಗಳು. ರಾತ್ರಿ ಮಧ್ಯರಾತ್ರಿ ನೋವು ಸ್ಟಾರ್ಟ್ ಆಗುತ್ತೆ, ಏನು ಮಾಡಿದರೂ ಮಲಗಲಿಕ್ಕಾಗಲ್ಲ, ತಲೆ ಕೆಳಗಿಟ್ಟುಕೊಳ್ಳೆ ನೋವು ಸ್ಟಾರ್ಟ್ ಆಗುತ್ತೆ. ಆ ಸ್ಟೇಜಲ್ಲಿ ನಮಗೆ ರೂಟ್ ಕೆನಾಲ್ ಮಾಡಬೇಕು. ಅಥವಾ ಸೋಂಕು ಬರೋದು ಅಥವಾ ಊದ್ಕೊಳ್ಳೋದು ಮುಖ, ಅದೆಲ್ಲ ಅದರ ನಾವು ಅಜಾಗರೂಕತೆಯಿಂದ ನೀವು ಅದನ್ನು ಬರಮಾಡಿಕೊಳ್ಳುವಂಥದ್ದು ಬಿಟ್ಟರೆ ಸಾಮಾನ್ಯವಾಗಿ ಹಾಗೆ ಆಗೋದಿಲ್ಲ. ನೀವು ಅದು ಸರಿಯಾದ ಕ್ರಮ ತಗೊಂಡ್ರೆ, ವೈದ್ಯರನ್ನು ಭೇಟಿಯಾಗಿ ಬೇಕಾದ ಸೂಕ್ತ ಕ್ರಮ ಕೈಗೊಂಡ್ರೆ ಅಂಥ ಸಮಸ್ಯೆಗಳು ಬರೋದಿಲ್ಲ. ಓಕೆ ಡಾಕ್ಟರ್, ಹಾಗಿದ್ರೆ ಕೆಲವೊಂದು ಸಲ ಈ ದವಡೆ ಬರುವಾಗ, ದವಡೆ ಹಲ್ಲೆಲ್ಲ ಬರುವಾಗ ತುಂಬ ವಿಪರೀತ ನೋವಿರುತ್ತೆ ಎಲ್ರಿಗೂ. ಅದು ಯಾತಕ್ಕಾಗಿ ಅಷ್ಟೊಂದು ನೋವು ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿ? ಹೆಚ್ಚಾಗಿ ಅಂದರೆ ಈ ವಿಸ್ಡಮ್ ಟೀತ್ ಅಂತೀವಿ, ನಮ್ಮ ಬುದ್ಧಿಹಲ್ಲು. ಬುದ್ಧಿಹಲ್ಲು ಬರುವಾಗ ಅದಕ್ಕೆ ಈ ನಮ್ಮ ಜನರೇಷನ್ಸ್ ಬೆಳೆದ ಹಾಗೆ ನಮ್ಮ ಆಹಾರ ಕ್ರಮದ ಮೇಲೆ ನಮ್ಮ ದೇಹದ ಭಾಗಗಳು ವ್ಯತ್ಯಾಸ ಆಗ್ತವೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನೋಡೋದಿದ್ರೆ ನಮಗೆ ಈಗ ನನಗೆ 3 ದವಡೆ ಇದೆ, ಹಾಗೆ ನನ್ನ ಮಕ್ಕಳಿಗೆ 3 ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಅದರ ಅಗತ್ಯ ಎಷ್ಟರ ಮಟ್ಟಿಗೆ ಉಂಟು ಅದರ ಮೇಲೆ ನಮ್ಮ ಸ್ಪೀಷೀಸ್ ಇವಾಲ್ವ್ ಆಗ್ತದೆ ಅಂತ ಆ ಒಂದು ದೃಷ್ಟಿಕೋನ ಸಹ ಇದೆ. ಹೆಚ್ಚಾಗಿ ಜಾಗ ಇಲ್ಲದೆ ಅಥವಾ ಅದರ ಪೊಸಿಷನ್ ಸರಿಯಾಗಿ ಇಲ್ಲದಿದ್ದರೆ ನಿಮಗೆ ಈ ಥರ ನೋವು ಬರೋದು ಸಾಮಾನ್ಯ. ಯಾಕಂದರೆ ಹೆಚ್ಚಾಗಿ ನಾವು ನೋಡಿದ ಇದರಲ್ಲಿ ಈಗ ಅದರಲ್ಲಿ ಬರುವ ಅದರ ಡೈರೆಕ್ಷನ್ ಸರಿ ಇರೋದಿಲ್ಲ, ಅಥವಾ ದಿಕ್ಕು ಸರಿ ಇರೋದಿಲ್ಲ, ಅಥವಾ ಅಲ್ಲಿ ಸರಿಯಾದ ಜಾಗ ಇರೋದಿಲ್ಲ. ಹಾಗಾಗಿ ಅಲ್ಲಿ ತೊಂದರೆ ಆಗ್ತದೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಾ ಡಾಕ್ಟರ್? ಈಗ ಹೆಚ್ಚಾಗಿ ಅದನ್ನು ಸೋಂಕು ನಿವಾರಕ ಇದು ಕೊಟ್ಟು ಈ ಸಾಲ್ಟ್ ವಾಟರ್ ಅಥವಾ ಉಪ್ಪು ನೀರಲ್ಲಿ ಬಾಯಿ ತೊಳೆದು ಈ ಥರ ಮ್ಯಾನೇಜ್ ಮಾಡ್ಲಿಕ್ಕೆ ಹೇಳ್ತೀವಿ. ತುಂಬ ಸೋಂಕು ಬಂದು ಊತ ಎಲ್ಲ ಬಂದರೆ ಆ್ಯಂಟಿಬಯೋಟಿಕ್ ಇದೆಲ್ಲ ಬೇಕಾಗುತ್ತೆ. ಮತ್ತು ಅದರ ಮೇಲ್ಮೈ ಚರ್ಮವನ್ನು ಕತ್ತರಿಸಿ ನೋಡ್ತೀವಿ, ಅದರ ಪೊಸಿಷನ್ ಸರಿ ಇದ್ದರೆ ಅದು ಮೇಲೆ ಬರುತ್ತೆ. ಮತ್ತು ಅಲ್ಲಿ ಜಾಗ ಇಲ್ಲ ಅಥವಾ ಅಲ್ಲಿ ಯಾವುದೇ ರೀತಿಯಲ್ಲಿ ಅದು ಅಕಾಮಡೇಟ್ ಆಗೋದಿಲ್ಲ ಅಂತ ಹೇಳಿ ಆದರೆ ಹಲ್ಲನ್ನು ಕೀಳ್ಬೇಕಾಗತ್ತೆ. ಯಾವುದೇ ರೀತಿಯ ಎಫೆಕ್ಟ್ ಆಗುವಂಥದ್ದಿಲ್ಲ. 3ನೇ ದವಡೆ, 2 ದವಡೆಗಳಿಗೆ ಯಾವ ಸಮಸ್ಯೆ ಬರುವುದಿಲ್ಲ. 3ನೇ ದವಡೆ ಬಂದ್ರೂ ಆಯ್ತು, ಇಲ್ಲದ್ರೆ ಬರದಿದ್ರು ಆಯ್ತು. 17-18 ವರ್ಷದ ನಂತರ ಬರೋದು ಹೆಚ್ಚಾಗಿ. ಓಕೆ ಡಾಕ್ಟರ್, ಈಗ ಈ ಹಲ್ಲಿನ ಹುಳುಕು ಅನ್ನುವಂಥ ಸಮಸ್ಯೆ ಬಗ್ಗೆ ನೀವು ಆಗಲೇ ಹೇಳ್ತಾ ಇದ್ರೆ, ಸೊ ಅದಕ್ಕೆ ಈಗ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ ಅಂತ ಹೇಳಿ? ಒಂದು ಜೀವನ ಶೈಲಿ ಮತ್ತು ಇನ್ನೊಂದು ಸಮತೋಲಿತ ಆಹಾರ. ಈಗ ಈ ಖನಿಜಾಂಶಗಳು, ಕ್ಯಾಲ್ಸಿಯಮ್ಮು ಇದು ಎಲ್ಲ, ಮತ್ತು ಸನ್ಲೈಟ್, ವಿಟಮಿನ್ ಡಿ, ಇವುಗಳು ಆಟ ಆಡಿಕೊಂಡು ಆರೋಗ್ಯವಾಗಿರುವಂಥ ಮಕ್ಕಳಿಗೆ ಅಂಥ ದೊಡ್ಡ ಸಮಸ್ಯೆ ಬರೋದಿಲ್ಲ. ಮತ್ತು ಈ ಆಹಾರವನ್ನು ತಗೊಳ್ಳುವಂಥ ಇಂಟರ್ವೆಲ್ಸ್, ಅಥವಾ ನಾವೇನು ಹೇಳ್ತೀವಿ, ನಿಮಗೆ ಈಗ ನೀವು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರ, ನಿಮಗೆ ನೆನಪಾಗೋದು ಯಾವಾಗ ಹಸಿವೆ ಆದಾಗ. ಸೊ ಈ ಥರದ ಇದರಲ್ಲಿ ನಿಮಗೆ ಹೆಚ್ಚು ತೊಂದರೆ ಆಗಲ್ಲ. ನೀವು ಆವಾಗ ಏನಾದರೂ ಬೇಕರಿ ಪ್ರಾಡಕ್ಟ್ಸ್ ತಿನ್ನೋದು ಅಥವಾ ಅದೊಂಥರ ಹ್ಯಾಬಿಟ್ ಆಗಿಬಿಟ್ರೆ ಇದು ಒಂದು ಕಾರಣ. ಮತ್ತು ಇನ್ನೊಂದು ಈ ಆನುವಂಶಿಕವಾಗಿ ಕೆಲವರಲ್ಲಿ ಆ ಕೇರಿಯಸ್ ಜಾಸ್ತಿ ಇರ್ತದೆ. ಅಂಥವರಲ್ಲಿ ನಾವು ಈ ಫ್ಲೂರೈಡ್ಸ್ ಅಥವಾ ಪ್ರಿವೆಂಟಿವ್ ಕೇರ್ ಅದನ್ನು ಜಾಸ್ತಿ ಮಾಡಬೇಕಾಗ್ತದೆ. ಫ್ಲೂರೈಡ್ ವಾರ್ನಿಷ್ ಅಂತ ಬರುತ್ತೆ, ಫ್ಲೂರಿಡೇಟೆಡ್ ಟೂತ್ ಪೇಸ್ಟ್ ಬರುತ್ತೆ, ಮೌತ್ ವಾಶ್ ಬರುತ್ತೆ. ಇವುಗಳನ್ನೆಲ್ಲ ಪ್ರಿವೆಂಟಿವ್ ಕೇರ್ಸ್ ಅಂದರೆ ಅದೇ ಥರ. ಹೌದು, ಆ ಥರ. ಮತ್ತು ನೀವು ದಂತವೈದ್ಯರಲ್ಲಿ ಹೋಗಿ ಅಲ್ಲಿ ಕೆಲವು ವಾರ್ನಿಷ್ ಅಂತ ಕೆಲವು ಅಪ್ಲೈ ಮಾಡ್ತಾರೆ. ಅದಕ್ಕೆ ವೈದ್ಯರು ಬೇಕಾಗ್ತದೆ. ಈಗ ನೀವು ಮನೆಯಲ್ಲಿ ಮಾಡುವಂಥದ್ದಂದರೆ ಫ್ಲೂರಿಡೇಟೆಡ್ ಟೂತ್ ಪೇಸ್ಟ್ ಅಥವಾ ಹಾಗೆ ಅದು ನೀವು ಚೆನ್ನಾಗಿ ಅದನ್ನು ಇಟ್ಕೊಂಡು ಮೌತ್ ವಾಶ್ ಯೂಸ್ ಮಾಡ್ಬೋದು, ಉಪ್ಪು ನೀರಲ್ಲಿ ಬಾಯಿ ತೊಳಿಬೋದು, ಈ ಥರ ಎಲ್ಲ ಜಾಗ್ರತೆ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಎಷ್ಟು ಸಲ ಹಲ್ಲು ಉಜ್ಜಿದ್ರೆ ಒಳ್ಳೇದು ಅಂತ ಹೇಳ್ತಾರೆ? ರಾತ್ರಿ ಹಲ್ಲು ಉಜ್ಜೋದು ತುಂಬ ಇಂಪಾರ್ಟೆಂಟ್, ತುಂಬ ಪ್ರಾಮುಖ್ಯತೆ ವಹಿಸ್ತದೆ. ಯಾಕಂದರೆ ರಾತ್ರಿ ಮಲಗುವಾಗ ನಮ್ಮಲ್ಲಿ ಈ ಜೊಲ್ಲು ರಸ, ಸಲೈವರಿ ಫ್ಲೂ ಅಂತೀವಿ, ಜೊಲ್ಲು ರಸ ಅದರ ಉತ್ಪತ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಿರುವಾಗ ಏನಾಗ್ತದೆ ಅಂದರೆ ಜೊಲ್ಲು ರಸ ನಮ್ಮ ಹಲ್ಲಿನ ಮೇಲೆ ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಥರ ಇರ್ತದೆ, ಅದರ ರಕ್ಷಣೆ ಕೊಡ್ತದೆ. ಅದು ಯಾವಾಗ ಬತ್ತಿ ಹೋಗ್ತದ ಆವಾಗ ಹಲ್ಲಿಗೆ ಅಂಟ್ಕೊಳ್ಳೋದು ಜಾಸ್ತಿ. ಸೊ ಅಲ್ಲಿ ಕ್ರಿಮಿಕೀಟಗಳದ್ದು ಹಾವಳಿ ಅಥವಾ ತೊಂದರೆಗಳು ರಾತ್ರಿ ಸ್ಟಾರ್ಟ್ ಆಗೋದು. ಹಾಗಾಗಿ ರಾತ್ರಿ ಹಲ್ಲನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಮಲಗಿದರೆ ಹೆಚ್ಚಾಗಿ ನಿಮಗೆ ಹುಳುಕು ಆಗೋದಿದ್ರೂ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಈಗ ಈ ಹಲ್ಲಿನಲ್ಲಿ ಹುಳುಕು ಕಾಣಿಸಿಕೊಂಡಾಗ ನೀವು ಯಾವುದಾದ್ರೂ ಟೆಸ್ಟ್ಗಳನ್ನೆಲ್ಲ ಮಾಡ್ತೀರಾ ಅಥವಾ ಸಾಮಾನ್ಯವಾಗಿ ಮದ್ದುಗಳನ್ನು ಕೊಡ್ಬೋದಾ ಹಲ್ಲಿನ ಹುಳುಕು ಮೇಲ್ಭಾಗದಿಂದಲೇ ನೋಡಿ? ಅದರಲ್ಲಿ ಈಗ ಬ್ಯಾಕ್ಟೀರಿಯಲ್ ಇದು ಕೌಂಟು ಅಂತ ಸುಮಾರು ಟೆಸ್ಟ್ಗಳಿದ್ದಾವೆ. ಆದರೆ ಸಾಮಾನ್ಯವಾಗಿ ಈಗ ನಾವು ಡೀಲ್ ಮಾಡುವಾಗ ಒಂದು ಅದರ ಎಷ್ಟು ಆಳಕ್ಕೆ ಹೋಗಿದೆ ಅದು ನಿಮ್ಮ ಲಕ್ಷಣ ಮೇಲೆ, ರೋಗ ಲಕ್ಷಣದ ಮೇಲೆ ನಾವು ನಿರ್ಧಾರ ಮಾಡ್ತೇವೆ. ಮತ್ತು ಎಕ್ಸ್ರೇಸ್ ಬರ್ತದೆ, ಎಕ್ಸ್ರೇಸ್ ತೆಗೆದ್ರೆ ನಮಗೆ ಅದರ ಡೆಪ್ತ್ ಗೊತ್ತಾಗುತ್ತೆ. ಸೊ ಇದರ ಮೇಲೆ ನಾವು
ಅದನ್ನು ಗುರುತಿಸ್ತೇವೆ. ಮತ್ತು ಅದಕ್ಕೆ ಅದು ಯಾವ ಸ್ಥಿತಿಯಲ್ಲಿದೆ ಅದರ ಮೇಲೆ ನಾವು ಹೊಂದಿಕೊಂಡು ನಾವು ಅದಕ್ಕೆ ಚಿಕಿತ್ಸೆ ಕೊಡ್ತೇವೆ. ಓಕೆ ಡಾಕ್ಟರ್, ಈಗ ಕೆಲವೊಂದು ಹಲ್ಲುಗಳೇನಾಗ್ತದೆ ಅಂತ ಹೇಳಿದರೆ ಒಂದು ಕಡೆಯಿಂದ ತೆಗಿಬೇಕಾಗ್ತದೆ, ಅದಕ್ಕೆ ನೀವು ಹೇಳಿದರೆ ಆಗಲೇ ಫಿಲ್ಲಿಂಗ್ ಮಾಡಬೇಕಾಗತ್ತೆ, ಒಂದು ಸಿಮೆಂಟ್ ಇಡಬೇಕಾಗುತ್ತೆ ಅಥವಾ ಹೊಸ ಹಲ್ಲು ಕೃತಕ ಹಲ್ಲು ಇಡಬೇಕಾಗುತ್ತೆ ಅಂತ ಹೇಳಿ. ಯೂಶಲಿ ನೋಡಬೇಕಾದ್ರೆ ಈ ಸಿಮೆಂಟ್ ಅಲ್ಲಿ ಫಿಲ್ ಮಾಡೋದು ಒಳ್ಳೆಯದಾ ಅಥವಾ ಕೃತಕ ಹಲ್ಲು ಇಡೋದು ಒಳ್ಳೆಯದಾ ಅಂತ ಹೇಳಿ? ಸಿಮೆಂಟ್ ಅಂದರೆ ಯಾವಾಗ ಹಲ್ಲನ್ನು ನಮಗೆ ಉಳಿಸ್ಲಿಕ್ಕೆ ಆಗೋದಿಲ್ವ ಆವಾಗ ತೆಗೆದು ಕೃತಕ ಹಲ್ಲಿನ ಪ್ರಶ್ನೆ ಬರ್ತದೆ. ಯಾವಾಗ ಹಲ್ಲಿಗೆ ಯಾವುದೇ ರೀತಿಯಲ್ಲಿ ಚಿಕಿತ್ಸೆ ಮಾಡಿ ಉಳಿಸ್ಲಿಕ್ಕಾಗತ್ತಾ ನಮ್ಮ ಹಲ್ಲನ್ನು ನಾವು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಉಳಿಸ್ಲಿಕ್ಕೆ ಆಗೋದಿಲ್ಲ, ಅದು ಉಳಿಸಿದ್ರೆ ಅದರಿಂದ ಸೋಂಕು ಬಂದು ಅವನಿಗೆ ಬೇರೆ ತೊಂದರೆಗಳು ಬರ್ತವೆ ಅಂತ ಅನಿಸಿದ್ರೆ ಆಗ ಆ ಹಲ್ಲನ್ನು ತೆಗೆಯುವ ಬಗ್ಗೆ ಯೋಚನೆ ಮಾಡೋದು. ಓಕೆ ಡಾಕ್ಟರ್, ತೆಗೆದ ಮೇಲೆ ಮತ್ತೆ ಅದನ್ನು ಇಡೋದು ಹೇಗೆ ಅಂತ ಅದರಲ್ಲೂ ಸುಮಾರು ಈಗ ಚಾಯ್ಸ್ಗಳಿವೆ, ಅದರ ಮೇಲೆ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈ ಹಲ್ಲಿನಲ್ಲಿ ಏನಾದರೂ ನೋವು ಅಥವಾ ಏನಾದರೂ ಈ ಹುಳುಕು ಅಂಥದ್ದೆಲ್ಲ ಕಂಡು ಬಂದಾಗ ಬೇರೆ ಪಾರ್ಟ್ಸ್ಗಳಿಗೆ ಏನಾದರೂ ತೊಂದರೆ ಆಗುವಂಥ ಸಾಧ್ಯತೆಗಳಿವೆಯಾ ಅಂತ ಹೇಳಿ? ಹಲ್ಲಿನ ಹುಳುಕುಗಳು ಅದು ನಮ್ಮ ದೇಹದ ಆರೋಗ್ಯದ ಇದರ ಒಟ್ಟಿಗೆ ಅದು ಹೊಂದ್ಕೊಂಡು ಹೋಗುತ್ತೆ. ಈಗ ಒಸಡಲ್ಲಿ ತುಂಬ ಕೊಳೆ ಇರೋದು, ಇದರಿಂದ ನಮಗೆ ಈವನ್ ಡಯಾಬಿಟೀಸ್ ಅಂತೀವಿ ಅಥವಾ ಸಕ್ಕರೆ ಕಾಯಿಲೆ, ಈ ಸಕ್ಕರೆ ಕಾಯಿಲೆಯಲ್ಲಿ ಅವರ ಸಕ್ಕರೆ ಅಂಶ ಇದರ ಮೇಲೆ ವ್ಯತ್ಯಾಸ ಆಗ್ತದೆ ಅಂತ ಹೇಳ್ತಾರೆ. ಅದರ ಬ್ಯಾಕ್ಟೀರಿಯಾಗಳು ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೊಡ್ತವೆ. ಇಂಥದ್ದೆಲ್ಲ ಸ್ಟಡೀಸ್ ಇವೆ. ಆದರೆ ಜನರಲಿ ಏನು ಹೇಳೋದಂದರೆ ನಾವು ಹಲ್ಲುಗಳನ್ನು ಆರೈಕೆ ಚೆನ್ನಾಗಿ ಮಾಡಿದರೆ ನಿಮಗೆ ಅಂಥ ಯಾವುದೇ ಬಾಧಕಗಳು ಇರುವುದಿಲ್ಲ. ಓಕೆ ಡಾಕ್ಟರ್, ಈಗ ಹಲ್ಲಿನ ಹುಳುಕು ಏನಾಗುತ್ತೆ, ಸೊ ಅದನ್ನು ಫಿಲ್ಲಿಂಗ್ ಮಾಡುವ ವಿಧಾನಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ? ಈಗ ಸಿಮೆಂಟ್ ಅಂತೀವಿ, ಸಿಮೆಂಟ್ ಅಥವಾ ಈ ಫಿಲ್ಲಿಂಗ್ ಮೆಟೀರಿಯಲ್ಸಲ್ಲಿ ಸುಮಾರು ವಿಧಗಳಿವೆ. ಈಗ ಅದು ನಿಮ್ಮ ಈಗ ಹಲ್ಲಿನ ಮೊದಲು ಹೇಗಿತ್ತಂದರೆ ಸಿಲ್ವರ್ ಫಿಲ್ಲಿಂಗ್ ಅಂತ ನಾವು ಮಾಡ್ತಿದ್ವಿ. ಅದು ಅದರ ಶಕ್ತಿ ಅಥವಾ ಎಷ್ಟು ಸಮಯ ಅದರ ಬಾಳಿಕೆ ಸಾಧಾರಣ ಇಷ್ಟರವರೆಗೆ ಯಾವ ಹೊಸ ಮೆಟೀರಿಯಲ್ ಬಂದರೂ ಅದರಷ್ಟು ಅದರ ಬಗ್ಗೆ ಸ್ಟಡೀಸ್ ಆಗಲಿಲ್ಲ ಅಥವಾ ರಿಸರ್ಚ್ ಅಂತೀವಿ ನಾವು, ಆಗಿಲ್ಲ. ಸೊ ಅದು ಈಗ ನಮ್ಮ ಬಾಯಲ್ಲೂ ಇದೆ. ಆ ಸಿಲ್ವರ್ ಫಿಲ್ಲಿಂಗ್ಸಿಗೆ ಒಂದು 20 ವರ್ಷ 25 ವರ್ಷ ಆ ಥರದ ಬಾಳಿಕೆ ಬರ್ತದೆ. ಮತ್ತು ಅದರಲ್ಲಿ ಈಗ ಅಡಿಯಲ್ಲಿ ಪುನಃ ಹುಳುಕಾಗೋದು ಅಂತ ಚಾನ್ಸಸ್ ಸ್ವಲ್ಪ ಕಡಿಮೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ. ಆದರೆ ಈಗಿನ ಹೊಸ ಏನು ಮೆಟೀರಿಯಲ್ಸ್ ಇವೆ, ಫಿಲ್ಲಿಂಗ್ ಮೆಟೀರಿಯಲ್ಸ್ ಇವೆ, ಅವುಗಳಲ್ಲಿ ಆ್ಯಂಟಿಕೇರಿಯಸ್ ಪ್ರಾಪರ್ಟೀಸ್, ಫ್ಲೂರೈಡ್ ರಿಲೀಸ್ ಇವುಗಳನ್ನೆಲ್ಲ ಅವರು ಸೇರಿಸ್ಕೊಂಡಿದ್ದಾರೆ. ಮತ್ತು ಅದರ ಇನ್ನೊಂದು ದೊಡ್ಡ ಏನು ಹೇಳ್ತೀವಿ ಪ್ರಯೋಜನ ಅಂತ ಹೇಳಿದರೆ ಅದರ ಈ ಕಲರ್ ಅಡ್ಯಾಪ್ಟೇಬಿಲಿಟಿ ಅಥವಾ ನಿಮ್ಮ ಬಾಯಲ್ಲಿ ಈಗ ಸಿಲ್ವರ್ ಫಿಲ್ಲಿಂಗ್ ಹಾಕಿದರೆ ನಿಮಗೆ ಕಪ್ಪು ಅದು ಕಾಣ್ತದೆ, ಅದರ ವ್ಯತ್ಯಾಸ ಇದು ನಿಮಗೆ ಗೋಚರಿಸೋದಿಲ್ಲ. ನೋಡುವಾಗ ಎಸ್ಥೆಟಿಕ್ಸ್ ಅಥವಾ ಮುಖಕ್ಕೆ ಅಥವಾ ಕಣ್ಣಿಗೆ ಚಂದ ಕಾಣಿಸ್ತದೆ, ಅದು ಒಂದು. ಮತ್ತು ನಿಮಗೆ ಆ ಥರ ಬಾಯಿ ತೆರೆಯುವಾಗ ಆ ಥರ ಫೀಲಿಂಗ್ ಇರೋದಿಲ್ಲ, ಬಾಯಲ್ಲಿ ಕಪ್ಪಿದೆ ಅಥವಾ ಹಲ್ಲಲ್ಲಿ ಕಪ್ಪು ಇದೆ ಆ ಥರ ಫೀಲಿಂಗ್ ಇರೋದಿಲ್ಲ. ಹೆಚ್ಚಾಗಿ ಈ ಹೊಸ ಮೆಟೀರಿಯಲ್ಸ್ ಹಲ್ಲಿನ ಕಲರ್ ಇದ್ದೇ ಇರ್ತದೆ. ಮತ್ತು ನಿಮಗೆ ಈಗ ಕಾಂಪೋಸಿಟ್ಸ್ ಎಲ್ಲ ಹಾಕಿದರೆ ನಿಮಗೆ ಈಗ ತಿನ್ನಲಿಕ್ಕೆ ಪುನಃ 3 ಗಂಟೆ ಕಾಯಿರಿ ಅಂತಾರೆ ಸಿಲ್ವರ್ ಫಿಲ್ಲಿಂಗ್. ಇದರಲ್ಲಿ ಆ ಸಮಸ್ಯೆ ಇಲ್ಲ, ನೀವು ಅದು ಫಿಲ್ಲಿಂಗ್ ಮಾಡಿದ ಮೇಲೆ ನೀವು ಫ್ರೀ, ಯಾವಾಗ ಬೇಕಾದರೂ ತಿನ್ಬೋದು, ಅದು ಗಟ್ಟಿಯಾಗಿರ್ತದೆ. ಹಾಗೆ ಇದೆಲ್ಲ ಈ ಹೊಸ ಆವಿಷ್ಕಾರಗಳಿಂದ ನಿಮಗೆ ಸುಮಾರು ಪ್ರಯೋಜನ ಆಗಿದೆ. ಓಕೆ ಡಾಕ್ಟರ್, ಈಗ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ಈ ಟೂತ್ಸಿ ಅನ್ನುವಂಥದ್ದೆಲ್ಲ ಕೆಲವೊಂದು ಬರ್ತಾ ಇದೆ, ಈಗ ಹಲ್ಲಿನ ಮೇಲೆ ಫಿಕ್ಸ್ ಮಾಡುವಂಥದ್ದು. ಸೊ ಇದು ಎಷ್ಟು ಪ್ರಯೋಜನಕಾರಿ ನಮ್ಮ ಹಲ್ಲಿಗೆ, ಅಥವಾ ಏನಾದರೂ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅಂತ ಹೇಳಿ? ಅದು ನೀವು ಹೇಳೋದು ನಿಮ್ಮ ಇದನ್ನು ಚೇಂಜ್ ಮಾಡೋಕ್ಕೆ. ಹೌದು, ಹಲ್ಲಿನ ಅದು ಟೆಂಪರರಿ ರಿಲೀಫ್, ಅದು ನಿಮಗೆ ಕಾಸ್ಮೆಟಿಕಲಿ ಅಥವಾ ನಿಮಗೆ ಒಮ್ಮೆಗೆ ಮಾಡೋಕ್ಕೆ ಪರವಾಗಿಲ್ಲ. ಬಟ್ ನಿಮ್ಮ ಮಾಮೂಲಿ ಇದಕ್ಕೆ ಅದರ ಅವಶ್ಯಕತೆ ಇರೋದಿಲ್ಲ. ಓಕೆ, ಜೀವನ ಶೈಲಿಗೆ ಅದೆಲ್ಲ ಹೊಂದ್ಕೊಳ್ಳೋದಿಲ್ಲ ಅಂತ ಹೇಳಿ. ಓಕೆ ಡಾಕ್ಟರ್, ಈ ಹಲ್ಲಿನ ಹುಳುಕು ಅನ್ನುವಂಥದ್ದು ಈಗ ಮಕ್ಕಳಲ್ಲಿ ಬಾರದೇ ಇರುವ ಹಾಗೆ ನೀವಾಗಲೇ ಹೇಳಿದ್ರಿ, ಈ ಹಾಲು ಕುಡಿದ ಸಮಯದಲ್ಲಿ ಒರೆಸಬೇಕು ಆ ಥರ ಏನಾದರೂ ಹೇಳಿದ್ರಿ. ಈ ಹೆರಿಡಿಟರಿ ಬಂದ ಸಮಯದಲ್ಲಿ ಯಾವ ರೀತಿ ಚಿಕಿತ್ಸೆ ಪಡಿಬೇಕಾಗತ್ತೆ? ಹೆರಿಡಿಟರಿ ಅಂದರೆ ನಿಮಗೆ ಈಗ ಫ್ಲೂರೈಡ್ ಥೆರಪಿ ಇರ್ತದೆ ಅಥವಾ ಪ್ರಿವೆಂಟಿವ್ ಏನೆಲ್ಲ ಸಾಧನಗಳಿವೆ ಅವುಗಳನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಈಗ ಟೂತ್ ಮೌಸೆ ಅಂತೇಳಿ ಬರ್ತದೆ, ಅದು ಡಿಕ್ಯಾಲ್ಸಿಫಿಕೇಶನ್ ಅಂತ ನಾವು ಕ್ಯಾಲ್ಸಿಯಂ ಅದರ ಖನಿಜಾಂಶಗಳು ಕರಗಿ ಹಲ್ಲುಗಳು ಹುಳುಕಾಗ್ತವೆ, ಸಾಫ್ಟ್ ಆಗ್ತವೆ. ಅದನ್ನು ಪುನಃ ಪೂರ್ಣ ಮಾಡಲಿಕ್ಕೆ ಈ ಕೆಲವು ಔಷಧಗಳು ಪ್ರಯೋಜನಕ್ಕೆ ಬರ್ತದೆ. ಈ ಫ್ಲೂರೈಡ್ ಅನ್ನೋದು
ಮತ್ತು ಸಣ್ಣ ಮಕ್ಕಳಲ್ಲಿ SDF ಅಂತ ಒಂದು ಸಿಲ್ವರ್ ಡೈಯಾಮಿಡ್ ಫ್ಲೋರೈಡ್ ಅಂತ ಒಂದು ಬರುತ್ತೆ. ಅದೇನಂದರೆ ಹಲ್ಲನ್ನು ಕಪ್ಪು ಮಾಡಿಬಿಡ್ತದೆ. ಆದರೆ ಅದು ಸಾಫ್ಟ್ ಆಗಿರೋದನ್ನು ಕೆಲವು ಮಕ್ಕಳನ್ನು ಈಗ ಸಣ್ಣವರು ಟ್ರೀಟ್ಮೆಂಟ್ ಮಾಡೋಕ್ಕೆ ಬಿಡೋದಿಲ್ಲ. ಹೌದು ಹೌದು. ಮಕ್ಕಳ ತಂದೆ ತಾಯಿಗಳು ಭಾರಿ ಕಷ್ಟ ಆಗುತ್ತೆ, ಅಳ್ತಾರೆ, ಇದು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಆ ಥರ ಮಾಡಿ ಅವರ ನೋವು ಕಡಿಮೆ ಆಗುತ್ತೆ. ಮತ್ತು ಮುಂದಕ್ಕೆ ಅವರು ಅರ್ಥ ಮಾಡಿಕೊಳ್ಳೋ ಸ್ಟೇಜಲ್ಲಿ ಅವರನ್ನು ಸರಿಯಾಗಿ ಟ್ರೈನ್ ಮಾಡಿ ಹೊಸ ಹಲ್ಲಿಗೆ ಹುಳುಕಾಗದಾಗೆ ಜಾಗ್ರತೆ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈ ಹಲ್ಲಿನ ಹುಳುಕು ಬರುವಾಗ ಸಮೇತ ನೋವಿರುತ್ತಾ ಈ ಮಕ್ಕಳಿಗೆ? ನೋವು ಕಾಣಿಸಿಕೊಳ್ಳುತ್ತಾ ಈ ಹಲ್ಲಿನ ಹುಳುಕಲ್ಲಿ? ನೋವು ಕಾಣಿಸ್ಕೊಳ್ತದೆ, ಊತ ಕಾಣಿಸ್ಕೊಳ್ತದೆ, ತುಂಬ ತೊಂದರೆ ಆಗುತ್ತೆ. ಆದರೆ ಸಣ್ಣ ಮಕ್ಕಳು ಹೇಗಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ. ಆದರೆ ಈ ತುಂಬ ಊತಗಳು ಇದೆಲ್ಲ ಇದ್ದರೆ ನಿಮಗೆ ಆವಾಗ ಟ್ಯಾಬ್ಲೆಟ್ ತಗೊಳ್ಳೋದು, ಈ ಆ್ಯಂಟಿಬಯೋಟಿಕ್ ಕೋರ್ಸು ಅದು ಒಳ್ಳೆಯದಲ್ಲ. ಹಾಗಾಗಿ ಪೋಷಕರು ಅದರ ಬಗ್ಗೆ ಗಮನ ಹರಿಸಬೇಕು. ಒಮ್ಮೆ ನೋವು ಬಂತು ಅಂದರೆ ಅದನ್ನು ಸರಿಯಾಗಿ ಅದಕ್ಕೆ ಬೇಕಾದ ಚಿಕಿತ್ಸೆ ಮಾಡಿ ಅದನ್ನು ಸರಿ ಮಾಡ್ಕೋಬೇಕು. ಇಲ್ಲದ್ರೆ ಅದು ಪುನಃ ಸೋಂಕು ಬರೋದು ಅದು ಮಕ್ಕಳಿಗೆ ಅಷ್ಟು ಒಳ್ಳೆಯದಲ್ಲ. ಅದನ್ನು ಜಾಗ್ರತೆ ಮಾಡಬೇಕು. ಓಕೆ ಡಾಕ್ಟರ್, ಈಗ ನಮ್ಮ ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ಈ ಹಲ್ಲಿನ ಹುಳುಕಿನ ಬಗ್ಗೆ ಪೋಷಕರಿಗಾಗಿರ್ಬೋದು, ಈ ಚಿಕ್ಕ ಮಕ್ಕಳಿಗಾಗಿರ್ಬೋದು ಯಾವ ರೀತಿಯ ಎಚ್ಚರಿಕೆಯನ್ನು ಕೊಡ್ತೀರಾ? ಒಂದು ಅಂದರೆ ಜೀವನ ಶೈಲಿ. ನಮ್ಮ ಜೀವನ ಶೈಲಿಯನ್ನು ನಾವು ಸರಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಪರ್ಸನಲ್ ಹೈಜೀನ್ ಅಂತೀವಿ ನಾವೀಗ. ಸ್ನಾನ, ಊಟ, ತಿಂಡಿ ಅದರ ಒಟ್ಟಿಗೆ ಅದರ ಈ ಬ್ರಷಿಂಗ್ ಸಹ ಒಂದು ಭಾಗ ಆಗಿ ಬಿಟ್ಟರೆ ದೊಡ್ಡ ಸಮಸ್ಯೆ ಇರೋದಿಲ್ಲ. ಮತ್ತು ಈ ಆವಾಗ ಆಹಾರ ಕೊಡೋದು ಅಥವಾ ಈ ಬೇಕರಿ ಪ್ರಾಡಕ್ಟ್ಸ್ ಅಥವಾ ಈ ಚಾಕ್ಲೇಟ್ಸ್ ಅಂತೀವಿ, ಏನೇ ಇರಲಿ, ಬಿಸ್ಕೆಟ್ಸ್ ಎಲ್ಲ ಒಂದೇ ಇದರಲ್ಲಿ ಬರುತ್ತದೆ. ಅವುಗಳ ಸೇವನೆ ಆದಷ್ಟು ಏನು ಹೇಳ್ತೀವಿ, ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮಾಡದೇ ಇರೋದು ಒಳ್ಳೆಯದು. ಅದು ಒಂದು ಹೊತ್ತಿಗೆ ಅವರಿಗೆ ಅದನ್ನು ಸಾಕಷ್ಟು ಕೊಟ್ಟು ಅದನ್ನು ನಿಲ್ಲಿಸಬೇಕು. ಆವಾಗ ಈಗ 5 ನಿಮಿಷಕ್ಕೊಮ್ಮೆ 10 ನಿಮಿಷಕ್ಕೊಮ್ಮೆ ಬಂದು ತಿಂದ್ಕೊಂಡು ಹೋಗೋದು ಒಳ್ಳೆ ಅಭ್ಯಾಸ ಅಲ್ಲ. ಸೊ ಅವ್ರಿಗೆ ಏನು ಬೇಕಾ 2 ಚಾಕ್ಲೇಟ್ ಒಮ್ಮೆನೇ ತಿಂದ್ಬಿಡಪ್ಪ ಅಂತ ಕೊಟ್ಬಿಡು, ಅಲ್ಲೇ ಮುಗಿಸೋದು. ಹಾಗೆ ಮಾಡಿ ಮತ್ತೆ ಹಲ್ಲನ್ನು ಕ್ಲೀನ್ ಮಾಡೋಕ್ಕೊಂದು ಅವರಿಗೆ ಹೇಳಿಬಿಟ್ರೆ ಈ ಸಮಸ್ಯೆಗಳು ಇರೋದಿಲ್ಲ. ಅದೊಂದು ಕಂಡೀಷನ್ ಇರಬೇಕು. ನೀವು ಚಾಕ್ಲೇಟ್ ಕೊಡ್ತೀನಿ ಆದರೆ ಅದು ತಿಂದಾದ್ಮೇಲೆ ನೀವು ಮಾಡೋ ಕೆಲಸ ಮಾಡಬೇಕು, ಹಲ್ಲನ್ನು ಕ್ಲೀನ್ ಮಾಡಬೇಕು. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಈ ಹಲ್ಲಿನ ಹುಳುಕು ಅನ್ನೋಂಥ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀರಾ ಸರ್. ನಿಮಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ಓಕೆ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ಫ್ಯಾಮಿಲಿ ಡಾಕ್ಟರ್ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಚಾರದ ಒಂದಿಗೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ TV. ಇದು ಜನಮನದ ನಾಡಿ ಮಿಡಿತ. ನಮಸ್ಕಾರ.